ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸ್ ಬಂದುಬಿಟ್ಟು ಶಹಾಪುರ್ ಫೋರ್ಟ್ ಅಂತ ಹೇಳಿ. ಶಹಾಪುರ್ನಲ್ಲಿ ಒಂದು ಕೋಟೆ ಇದೆ, ಆ ಕೋಟೆನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ನೋಡ್ಬೋದು ನೀವು, ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಬಂದದ್ದು ನಾನು ಕೆಳಗಡೆಯಿಂದ. ಅಲ್ಲಿಂದ ಹಿಂಗೆ ನಡ್ಕೊಂಡು ಇಲ್ಲಿವರೆಗೂ ಬಂದೆ. ಇವಾಗ ಹೋಗಬೇಕಾಗಿರುವಂಥ ಪ್ಲೇಸ್ ಬಂದುಬಿಟ್ಟು ಇಲ್ಲಿಗೆ ಹೋಗಬೇಕು. ಅಂದರೆ ಮೇಲ್ಗಡೆ ಆ ಧ್ವಜ ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ಹೋಗ್ಬೇಕಿನ್ನು. ಬನ್ನಿ ಹೋಗೋಣ. ನೋಡಿ, ಇವತ್ತು ನಾನು ಬಂದಿರುವಂತಹ ಪ್ಲೇಸು, ಆ ಪ್ಲೇಸ್ನಲ್ಲಿರುವಂಥ ವ್ಯೂ ತುಂಬ ಮಜವಾಗಿದೆ. ಈ ಪ್ಲೇಸ್ ಅಂತೂ ಏನಕ್ಕೆ ಅಂದರೆ ನೋಡಿ, ಈ ಕಡೆ ಗುಡ್ಡ ಬೆಟ್ಟಗಳಿವೆ, ಮೇಲ್ಗಡೆಯಿಂದ ನೀರು ಹರಿಯುತ್ತೆ, ಮತ್ತು ಪಕ್ಷಿಗಳು ಸೌಂಡ್ ಮಾಡ್ತಾ ಇವೆ. ಏನು ಗುರು, ಇದು ಒಂಥರ ಪೀಸ್ ಅಂತ ಹೇಳ್ಬೋದು, ಆ ಥರ ಪ್ಲೇಸು. ನೋಡಿ, ಇವಾಗ ನಾನು ನಿಂತ್ಕೊಂಡಿರುವಂತಹ ಪ್ಲೇಸು ಒಂಥರ ಚಿಕ್ಕ ಫಾಲ್ಸ್ ಗುರು. ಇದು ಒಂಥರ ನೋಡೋದಕ್ಕೆ ಫಾಲ್ಸ್ ಟೈಪ್ ಕಾಣುತ್ತೆ, ಆದರೆ ಫಾಲ್ಸ್ ಅಲ್ಲ. ಯಾವುದೋ ಒಂದು ಚಿಕ್ಕ ಬಂಡೆಯಿಂದ ನೀರು ಬೀಳ್ತಾ ಇದೆ ಅಷ್ಟೇ. ಈ ಕಡೆ ವ್ಯೂ ನೋಡಿ ಗುರು, ಆಹಾ ಆಹಾ, ನಯನ ಮನೋಹರ ಅಂತಾರಲ್ಲ ಆ ಥರ. ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದೇ ಇಲ್ಲ, ಆ ಥರ. ಇದೇನು ಗುರು, ಈ ಥರ ಗ್ಲಾಸ್ಗಳನ್ನು ಕಟ್ಟಾಕಿದಾರಲ್ಲ, ಇಲ್ಲೊಂದಿದೆ, 2 ಗ್ಲಾಸ್ ಕಟ್ಟಾಕಿದ್ದಾರೆ. ಇಲ್ಲಿಂದ ನೀರು ಬರ್ತಾಯಿದೆ ಪೈಪಿಂದ. ಇದೇನಾದರೂ ಕುಡಿಯೋ ನೀರಾ ಇರ್ಬೋದೇನೋ, ಗ್ಲಾಸ್ ನೋಡಿದ್ರೆ ಕುಡಿಯೋ ನೀರೇ ಅಂತ ಅನಿಸುತ್ತೆ. ಈ ಕಡೆ ನೋಡಿ ಜಲಪಾತ, ಇದು ಮುಂದೆ ಹೋಗಿ ಫಾಲ್ಸ್ ಥರ ಕ್ರಿಯೇಟ್ ಆಗಿದೆ ಅಲ್ಲಿ ಮುಂದ್ಗಡೆ, ಆಗಲೇ ತೋರಿಸಿದ್ನಲ್ಲ ನಾನು. ಓ ಜೈ ಗಣೇಶ, ಜೈ ಗಣೇಶ. ನೋಡಿ, ಯಾರಾದರೂ ಬರೋರಿದ್ರೆ ನೋಡ್ಕೊಬಿಡಿ. ಇಲ್ಲಿವರೆಗೂ ಮಾತ್ರ ಗಾಡಿಗಳು ಬರುತ್ತೆ, ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗಬೇಕು. ಬೈಕು, ಕಾರು ಮತ್ತು ಆಟೋ ಏನು ಬೇಕಾದರೂ ತಗೊಬರ್ಬೋದು. ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಮುಂದೆ ಹೋಗಬೇಕು ಅಂದರೆ ನೀವು ನಡ್ಕೊಂಡೇ ಹೋಗಬೇಕು. ಬನ್ನಿ.
ಗುರು ನಾನಿದ್ದೀನಿ ಇವಾಗ ಶಾಪೂರ್ನ ಪೋರ್ಟ್ ಮೇಲ್ಗಡೆ. ನೋಡಿ ಇದು ಬಂದ್ಬಿಟ್ಟು ಶಾಪೂರ್ನ ಒಂದು ಪೋರ್ಟು. ಈ ಒಂದು ಪೋರ್ಟಲ್ಲಿ ಇವತ್ತಿಗೂ ಕೂಡ ಅರಮನೆ ಥರ ನೋಡಲಿಕ್ಕೆ ಸಿಗುತ್ತೆ, ಮತ್ತು ಕೋಟೆ ಹೆಬ್ಬಾಗಿಲಿದೆ ಅಂತೆ. ಎಲ್ಲವೂ ನೋಡೋಣ. ಆ ಕಡೆ ಹೋದರೆ ತಾವರೆಕೆರೆ ಅಂತ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಇವತ್ತಿಗೂ ಕೂಡ ತಾವರೆಗಳು ನೋಡಲಿಕ್ಕೆ ಸಿಗುತ್ತಂತೆ. ಬನ್ನಿ ಎಲ್ಲ ನೋಡೋಣ. ಫಸ್ಟು ನಾವು ಇವಾಗ ಪೋರ್ಟನ್ನು ನೋಡೋಣ. ಪೋರ್ಟನ್ನು ನೋಡಬೇಕು ಅಂತಂದರೆ ನಾವು ಈ ಕಡೆ ಹೋಗಬೇಕು. ಅಲ್ಲಿ ಬಂದುಬಿಟ್ಟು ಇರೋದು ಏನು ಅಂದರೆ ಕೋಟೆಯ ಹೆಬ್ಬಾಗಿಲು. ಫಸ್ಟು ನಾವು ನೋಡಬೇಕಾಗಿರುವಂಥದ್ದು ಕೋಟೆ ಹೆಬ್ಬಾಗಿಲು. ಇದೇನೋ ಗುರು ಬಾವಿ ಥರ ಇದೆ ಇಲ್ಲಿ. ನೋಡಿ ನೀರು ಚೆನ್ನಾಗಿದೆ ಗುರು. ಇಲ್ಲೇನೋ ಬೋರ್ಡ್ ಇದೆ, ಗವಿರಂಗನಾಥ ದಾರಿ ಅಂತೆ, ಮತ್ತು ಶ್ರೀ ಜೇವೇಶ್ವರ ಮಂದಿರಕ್ಕೆ ಹೋಗುವ ದಾರಿ, ಈ ಥರ ಒಂದು ಬೋರ್ಡ್ ಇದೆ ಇಲ್ಲಿ. ನೋಡು ಒಂಥರ ಕಾಡು ಗುರು. ಆಹಾ, ಇಷ್ಟೊತ್ತು 2-3 ಕಿಲೋಮೀಟ್ರು ಬಿಸಿಲಲ್ಲಿ ಗುಡ್ಡನ ಹತ್ತಿ ಇವಾಗ ಒಂಥರ ಕೂಲ್ ಫೀಲ್ ಆಗ್ತಾಯಿದೆ ಗುರು. ನೋಡಿ ಇದು ಬಂದ್ಬಿಟ್ಟು ಕೋಟೆಯ ಹೆಬ್ಬಾಗಿಲು. ಶಹಾಪುರ ಕೋಟೆಯ ಹೆಬ್ಬಾಗಿಲನ್ನು ತೋರಿಸ್ತಾ ಇದ್ದೀನಿ. ನನಗನ್ಸುತ್ತೆ ಇಲ್ಲಿವರೆಗೂ ಕೂಡ ಯಾವ ಒಂದು ಕನ್ನಡದ ಯೂಟ್ಯೂಬರ್ ಕೂಡ ಇಲ್ಲಿಗೆ ಬಂದಿಲ್ಲ. ನಾನು ಬಂದಿದ್ದೀನಿ, ನಿಮಗೆ ಈ ಒಂದು ಎಕ್ಸ್ಪೀರಿಯೆನ್ಸನ್ನು ಮಾಡಿಸ್ತೀನಿ. ನೋಡಿ ಇದು ಕೋಟೆ ಹೆಬ್ಬಾಗಿಲಿದು. ಬಣ್ಣ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೂ ಕೂಡ ಇಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೂ ಲೋಕಲ್ಸ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇದನ್ನು. ನೋಡಿ ಕೋಟೆ ಹೇಗಿದೆ. ಕೋಟೆಯ ಹೆಬ್ಬಾಗಿಲ ಹತ್ರ ಈ ಕಡೆ ಬನ್ನಿ ಗುರು. ಇನ್ನೇನು ನೀವು ಎಲ್ಲರೂ ಸೇರಿ ಕೋಟೆಯ ಒಳಗಡೆ ಬಂದ್ವಿ. ಕೋಟೆಯ ಒಳಗಡೆಯಿಂದ ಹೋಗಬೇಕಾಗಿರುವಂತಹ ಪ್ಲೇಸು ಏನು ಗುರು, ಮುಳ್ಳೆಲ್ಲ ಇದೆ ಇಲ್ಲಿ. ಕೋಟೆ ಮೇಲ್ಗಡೆ ಹೋಗೋದು ಹೆಂಗೆ? ಇದು ಮತ್ತೆ ಕೆಳಗಡೆ ಹೋಗ್ತಾ ಇದೆ ದಾರಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ಲೇಸು ಶಹಾಪುರ ಕೋಟೆಯ ಒಂದು ದಾರಿ ಚೆನ್ನಾಗಿದೆ ಗುರು. 2.5 ಕಿಲೋಮೀಟ್ರ್ವರೆಗೂ ಚೆನ್ನಾಗಿದೆ. ಅಲ್ಲಿಂದ ಆಮೇಲೆ 1-1.5 ಕಿಲೋಮೀಟ್ರ್ ಮಾತ್ರ ಈ ಥರ ಇದೆ ದಾರಿ. ನೋಡಿ ಈ ಕಡೆಗೆ ನೋಡಬೇಕು. ಶ್ರೀ ಮಂದಾಕಿನಿ ಮಹಾದ್ವಾರ ಅಂತ ಇದು. ಗುರು ಯಾವಾಗ ನಾನು ಕರ್ನಾಟಕ ಟೂರ್ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಬರೀ ಗುಡ್ಡ ಹತ್ತದೇ ಬೆಟ್ಟ ಹತ್ತದೇ ಆಗೈತಿ. ಈ ಕಡೆ ಎಲ್ಲ ಗುಡ್ಡ ಬೆಟ್ಟ ಸರ್ವೇ ಸಾಮಾನ್ಯ, ಆದರೆ ಗಿಡ ಇರಲ್ಲ, ಹಸಿರಿರಲ್ಲ. ಮಳೆಗಾಲದಲ್ಲಿ ಏನೋ ಒಂಚೂರು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಬೇಸಿಗೆ ಕಾಲದಲ್ಲಿ ಈ ಥರ ನಿಂತ್ಕೊಂಡಿರೋ ನೀರೂ ಇರಲ್ಲ. ಈ ಯಾದಗಿರಿ ಡಿಸ್ಟ್ರಿಕ್ಕಲ್ಲಿ ಬರೀ ಗುಡ್ಡಗಳು ಬೆಟ್ಟಗಳು ಇದೆ. ಅವುಗಳ ಮೇಲೆ ಕೆರೆನೂ ಇದೆ ಗುರು. ಬರೀ ಗುಡ್ಡ ಬೆಟ್ಟ ಮಾತ್ರ ಇಲ್ಲ. ಇದು ಬಂದ್ಬಿಟ್ಟು ಮಂದಾಕಿನಿ ದೇವಸ್ಥಾನ. ಅಲ್ಲಿ ತೋರಿಸಿದ್ನಲ್ಲ ಆಗಲೇ, ಮಂದಾಕಿನಿ ಮಹಾದ್ವಾರ ಅಂತ ಹೇಳ್ಬಿಟ್ಟು ಇದು ಕೀ ಹಾಕಿದ್ದಾರೆ. ಕೀ ಹಾಕಿರೋದ್ರಿಂದ ಪೂರ್ತಿ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ನೋಡೋಣ. ಆಮೇಲೆ ತಾವರೆಕೆರೆ ನೋಡೋಣ. ತಾವರೆಕೆರೆ ನೋಡಿ ಇಲ್ಲಿಂದ ಹೋಗ್ತಾ ಇರೋದಷ್ಟೇ. ನೋಡಿ ಗುರು, ನಾನಿದ್ದೀನಿ ಇವಾಗ ಈ ಒಂದು ಕೋಟೆ ಮೇಲ್ಗಡೆ. ಯಾವ ರೀತಿ ಇದೆ ನೋಡಿ. ಇಲ್ಲಿ ಕಲ್ಲೇನಾದರೂ ಬೀಳುತ್ತಾ ಅಂತ, ಬಿದ್ದರೆ ನೋಡಿ
ಕೋಟೆ ನೋಡಿ ಗುರು ಎಷ್ಟು ಭದ್ರವಾಗಿ ನಿಂತಿದೆ ಇವತ್ತಿಗೂ ಕೂಡ. ನೋಡಿ ಗುರು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ತಾವರೆಕೆರೆ. ಆ ತಾವರೆಕೆರೆ ಕಡೆ ಹೋಗೋಣ ಇವಾಗ. ಎಲ್ಲೋಯ್ತು ಗುರು ದಾರಿ? ಇಲ್ಲಿಂದನೇ ಬಂದೆ ಇವಾಗ ಜಸ್ಟ್. ಇಲ್ಲಿದೆ ಬನ್ನಿ. ಒಂದೊಂದು ಸಲ ನಾವು ಬಂದಿರೋ ದಾರಿನೇ ಮರ್ತು ಬಿಡ್ತೀವಿ. ನಾವು ಬಂದಿರೋ ದಾರಿನ ಮರೆತುಬಿಟ್ಟು ಇನ್ನೇನೇನೋ ಮಾಡ್ತಾ ಇರ್ತೀವಿ. ನಾವು ಬಂದಿರೋ ದಾರಿನ ಮಾತ್ರ ಮರಿಬಾರ್ದು ಗುರು ಯಾವುದೇ ಕಾರಣಕ್ಕೂ. ನೋಡಿ ಯಾವ ಥರ ಇದೆ ನೋಡಿ. ಇವಾಗ ನಾನು ಬಂದಿದ್ದೀನಿ ತಾವರೆಕೆರೆ ಹತ್ತಿರ. ತಾವರೆಕೆರೆನ ನೋಡ್ಕೊಳ್ಳಿ ಮತ್ತೇನಕ್ಕೆ ಬಂದಿದ್ದೀವಲ್ಲ, ನೋಡೋದಕ್ಕೆ ತಾನೆ. ಇದು ನೋಡಿ ಗುರು ತಾವರೆಕೆರೆ ಕಾಣ್ತಾ ಇದೆ ನಿಮಗೆ. ತಾವರೆ ಹೂಗಳು ಅಲ್ಲಿವರೆಗೂ ಇದೆ ನೋಡಿ ಗುರು ಯಾವ ರೀತಿ ಇದೆ ಅಂತ ನೋಡಿದ್ರೇ ಭಯ ಆಗ್ತೈತೆ. ನೋಡಿ ಎಷ್ಟು ಒಂಥರ ದೋಣಿ ಆಕಾರದಲ್ಲಿದೆ. ಪಕ್ಕ ಅಲ್ಲ, ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕಷ್ಟೆ. ಎಲ್ಲೆಲ್ಲೋ ನೀರು ನಿಂತ್ಕೊಳ್ಳುತ್ತೆ, ಎಲ್ಲೆಲ್ಲೋ ಬಾವಿಗಳಿದೆ, ಎಲ್ಲೆಲ್ಲೋ ಗುಡ್ಡದ ಮೇಲ್ಗಡೆ ಎಲ್ಲ ಕೆರೆಗಳಿದೆ ಗುರು. ಯಾವ ಥರ ಇದೆ ಇಲ್ಲಿ ಪ್ಲೇಸ್ ಬಂದ್ಬಿಟ್ಟು ಬಾಗಿಲು. ಇದು ಕೂಡ ಒಂದು ದಿಕ್ಕಿನ ಹೆಬ್ಬಾಗ್ಲಿ ಅಂತ ಹೇಳ್ಬೋದು. ಆ ಟೈಮಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಆಗಿರಬಹುದೇನೋ. ಈ ಥರ ಇದೆ ಎಲ್ಲ ಕಂಟಿ ಬೆಳೆದಿದೆ ಇಲ್ಲಿ. ಗಿಡ ಮರ ಕಂಟಿ ಮುಳ್ಳು ಏನೇನಂತಿರೋ ಎಲ್ಲ ಬೆಳೆದ್ಬಿಟ್ಟಿದೆ. ಇಲ್ಲಿನ ಥರ ತಿರುಗ್ತಾ ಇದ್ದೀನಿ. ಈ ಕಾಡಲ್ಲೆಲ್ಲ ಕತ್ತೆ ಇರುತ್ತಲ್ಲ, ಹೇಳೋರು ಇರಲ್ಲ ಕೇಳೋರು ಇರಲ್ಲ, ಅದ್ರ ಪಾಡಿಗೆ ಅದನ್ನು ತಿರುಗ್ತಾನೇ ಇರುತ್ತೆ. ಆ ಥರ ತಿರುಗ್ತಾ ಇದ್ದೀನಿ ಕಾಡಲ್ಲಿ. ಒಂಥರ ಕಾಡೆ ಗುರು. ಕೋಟೆ ಅಂತೀಯ ಕಾಡಂತೀಯ ಅಂದರೆ ಹೌದು, ಮೇಲ್ಗಡೆ ಇರೋದು ಕೋಟೆನೇ. ಇದೇನು ಅನಿಸುತ್ತೆ ನಿಮಗೆ ನೋಡಿದ್ರೆ? ಕಾಡು ಥರ ಕಾಣಲ್ವಾ? ಕಾಡೆ. ನಾನು ಆಗಲೇ ಅಲ್ಲಿಗೆ ಹೋಗಿದ್ದೆ, ನೋಡಿದ್ರಲ್ಲ ನೀವು ಆಗಲೇ. ಆ ಕಲ್ಲು ಹತ್ರ, ಚಿಕ್ಕ ಕಲ್ಲು ಕಾಣ್ತಾ ಇದೆಯಲ್ಲ, ಆ ಕಲ್ಲು ಹತ್ರ ಹೋಗಿದ್ದೆ. ಅಲ್ಲಿಂದ ಆ ಕಡೆಯಿಂದ ಬಂದು ಇವಾಗ ರಿಟರ್ನ್ ಇಲ್ಲಿ ಕೆಳಗಡೆ ಬಂದಿದ್ದೀನಿ. ಕೆಳಗಡೆ ಹೆಂಗಪ್ಪ ಬರೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಮೇಲ್ಗಡೆನೇ ನಿಂತ್ಕೊಂಡು. ಗುರು ಆಗಲೇ ನಿಮಗೆ ತಾವರೆಕೆರೆನ ತೋರಿಸ್ತಾ ಇದ್ದೆ. ತಾವರೆಕೆರೆನ ಹತ್ತಿರದಿಂದ ನೋಡಿಬಿಡಿ. ಮೇಲ್ಗಡೆಯಿಂದ ನೋಡಿದ್ದೀರಾ, ಇವಾಗ ಹತ್ತಿರದಿಂದ ನೋಡಿ ಯಾವ ಥರ ಇದೆ. ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಯಾವ ಥರ ಇದೆ. ಕಲ್ಲು ಬರೀ. ಈ ಕಡೆ ದಾರಿ ಇದೆ, ಇಲ್ಲಿಂದ ಸ್ವಲ್ಪ ಚೆನ್ನಾಗಿದೆ ದಾರಿ. ಆ ಕಡೆ ಕಾಡು ಪ್ರದೇಶ, ದಾರಿನೂ ಅಷ್ಟು ಚೆನ್ನಾಗಿರಲಿಲ್ಲ. ದಾರಿನೇ ಇರಲಿಲ್ಲ, ಚೆನ್ನಾಗಿರಲಿಲ್ಲ ಅನ್ನೋದೇನು ಮತ್ತೆ. ದಾರಿನೇ ಇರಲಿಲ್ಲ ಆ ಕಡೆ. ಈ ಕಡೆ ಇದೆ, ಮಾರ್ಕ್ ಕೂಡ ಮಾಡಿದ್ದಾರೆ, ಸುಣ್ಣನ ಬಡ್ದಿದ್ದಾರೆ. ಹೋಗೋದಕ್ಕೆ ಈಸಿ ಆಗಲಿ ಬಂದಿರೋ ಜನಕ್ಕೆ, ಟೂರಿಸ್ಟ್ಗಳಿಗೆ ಗೊತ್ತಾಗಲ್ವಲ್ಲ, ಇದಕ್ಕೆ ಸುಣ್ಣ ಮಾರ್ಕ್ ಇಲ್ಲಲ್ಲಿ, ಸುಣ್ಣದ ಮಾರ್ಕ್ ಇಲ್ಲಲ್ಲಿದೆಯೋ ಆ ಕಡೆ ಹೋಗ್ತಾಯಿರಿ.